ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಈ ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ, ಕರ್ನಾಟಕದ ಕಡ್ಡಾಯ ಉಪಧನ ಅಂದರೆ ಗ್ರ್ಯಾಚ್ಯುಟಿ ಕಾಯ್ದೆ ಬಗ್ಗೆ, ಹೊರಗುತ್ತಿಗೆ ಅಂದರೆ ಫ್ರೀಲ್ಯಾನ್ಸರ್ ನೇಮಕಕ್ಕೆ ಬೇಕಾದಂತಹ ಒಂದು ಸಮಿತಿಯನ್ನು ರಚನೆ ಮಾಡೋದು ಹಾಗೂ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿಯನ್ನು ನೀಡೋದು, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ರಿ. ಇನ್ನು ಈ ವಿಡಿಯೋದಲ್ಲಿ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಾರ್ಮಿಕರ ಆರೋಗ್ಯ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕದ ಸರ್ಕಾರದ ವತಿಯಿಂದ ಜಾರಿ ಮಾಡಲಾಗಿದೆ. ಸಾಕಷ್ಟು ಸೌಲಭ್ಯಗಳು ಹಾಗೂ ಯೋಜನೆಗಳನ್ನು ಸಹ ಇಂತಹ ಕಾರ್ಮಿಕರಿಗೆ ನೀಡಲಾಗ್ತಾ ಇದೆ. ಹಾಗಿದ್ರೆ ಆ ಯೋಜನೆಗಳು ಯಾವ್ದ್ಯಾವುದು? ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಕಟ್ಟಡ ನಿರ್ಮಾಣ ಕಾರ್ಮಿಕರು, ಇವರಿಗೆ ಈ ಯೋಜನೆಗಳು ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಈ ರೀತಿಯ ಕಾರ್ಮಿಕರಿಗೆ ಇದನ್ನು ನೀವು ಮುಟ್ಟಿಸಿದ್ದೇ ಆದರೆ ನಿಜವಾಗಲೂ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಈ ಎಲ್ಲ ಯೋಜನೆಗಳು, ಸರ್ಕಾರದ ಯೋಜನೆಗಳು ಹೆಲ್ಪ್ ಆಗೋದಂತೂ ಕನ್ಫರ್ಮ್. 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು. ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಇರುವಂತಹ 100 ಸಂಚಾರಿ ಆರೋಗ್ಯ ಘಟಕ ವಾಹನಗಳಿಗೆ ಚಾಲನೆಯನ್ನು ನೀಡಲಾಗಿದೆ. ಈ ರೀತಿಯ ವಾಹನಗಳು ಕಟ್ಟಡ ನಿರ್ಮಾಣದಲ್ಲಿ ತಮ್ಮನ್ನು ತಾವು ಏನು ತೊಡಗಿಸಿಕೊಂಡಿರ್ತಾರೆ ಕಾರ್ಮಿಕರಿಗೆ, ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಯಾವ ರೀತಿಯಲ್ಲಿ? ಈ ವಾಹನದಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಉಪಕರಣಗಳನ್ನು ಅಳವಡಿಸಲಾಗಿದ್ದು, MBBS ವೈದ್ಯರು, ನರ್ಸ್ಗಳು, ಫಾರ್ಮಾಸಿಸ್ಟ್ಗಳು, ANM ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳು ಇರ್ತಾರೆ. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಸೇವೆಯನ್ನು ಒದಗಿಸೋದೇ ಈ ವಾಹನಗಳ ಉದ್ದೇಶವಾಗಿದೆ. ಇನ್ನು ಇದರ ವಿಶೇಷತೆಗಳ ಬಗ್ಗೆ ಮಾತನಾಡೋದಾದರೆ, ಕಾರ್ಮಿಕರು ಅಂದರೆ ಕಟ್ಟಡ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತಹ ಸ್ಥಳಗಳಿಗೆ ಹೋಗಿ ಇವರು ತಪಾಸಣೆಯನ್ನು ನಡೆಸ್ತಾರೆ. ಪ್ರತಿ ಜಿಲ್ಲೆಗೆ ತಲಾ 3 ವಾಹನಗಳನ್ನು ಈ ಒಂದು ಯೋಜನೆಯಲ್ಲಿ ಹಂಚಿಕೆ ಮಾಡಲಾಗಿದೆ. ಈ ವಾಹನದಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗಿದ್ದು, GPS ಅಳವಡಿಸಿ ಈ ವಾಹನಗಳ ಮೇಲೆ ಒಂದು ನಿಗಾವನ್ನು ಇಡಲಾಗುತ್ತೆ. ಅಂದರೆ ವಾಹನಗಳು ಸರಿಯಾದ ಸಮಯದಲ್ಲಿ ನಿಗದಿಪಡಿಸಿದ್ದ ಜಾಗಕ್ಕೆ ಹೋಗಿ ಕಾರ್ಮಿಕರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದೆಯಾ, ಆ ನಿಗದಿಪಡಿಸಿದ ಸ್ಥಳದಲ್ಲೇ ಈ ಒಂದು ವಾಹನ ಕೆಲಸವನ್ನು ನಿರ್ವಹಿಸ್ತಾ ಇದೆಯಾ ಅನ್ನೋದನ್ನು GPS ಮುಖಾಂತರ ಚೆಕ್ಕನ್ನು ಸಹ ಮಾಡಲಾಗುತ್ತೆ. ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿಯನ್ನು ನೀಡುವ ವ್ಯವಸ್ಥೆ ಇದರಲ್ಲಿ ಇರುತ್ತೆ. ಬೆಂಗಳೂರಿನಲ್ಲಿನ ಕೇಂದ್ರೀಕೃತ ಕಮಾಂಡ್ ಸೆಂಟರ್ಗಳನ್ನು ತೆರೆಯುವುದರ ಮೂಲಕ ಈ ವಾಹನಗಳ ಒಂದು ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ. ಶ್ರಮಿಕರ ತಾತ್ಕಾಲಿಕ ವಸತಿ ಸಮುಚ್ಚಯ ಅಂದರೆ ಶ್ರಮಿಕರಿಗಾಗಿ ತಾತ್ಕಾಲಿಕವಾಗಿ ಒಂದು ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡುವುದು ಇದರ ಉದ್ದೇಶ ಆಗಿದೆ. ಅಂದರೆ ಕೆಲಸಕ್ಕಾಗಿ ಊರಿಂದೂರಿಗೆ ವಲಸೆ ಬರುವಂತಹ ಕಾರ್ಮಿಕರನ್ನು ಗಮನದಲ್ಲಿ ಇಟ್ಕೊಂಡು ಈ ಶ್ರಮಿಕರ ತಾತ್ಕಾಲಿಕ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಬದೇನಹಳ್ಳಿ ಕೈಗಾರಿಕಾ ಪ್ರದೇಶ, ಬೆಳಗಾವಿಯ BK ಕಂಗ್ರಾಳಿ ಕೈಗಾರಿಕಾ ಪ್ರದೇಶ, ಶಿವಮೊಗ್ಗ ಜಿಲ್ಲೆಯ ದೇವಕಾತಿಕೊಪ್ಪ ಕೈಗಾರಿಕಾ ಪ್ರದೇಶ, ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ, ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ಕಲಬುರಗಿಯಲ್ಲಿ ನಿರ್ಮಿಸಲಾದಂತಹ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ಈಗ ಆಲ್ರೆಡಿ ಲೋಕಾರ್ಪಣೆ ಮಾಡಲಾಗಿದೆ. ಈ ಕೆಲಸಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಶೀಘ್ರವಾಗಿ ಕೆಲಸ ಆಗುವಂತೆ ನೋಡಿಕೊಂಡಿರೋದು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ. ಅಂದರೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಎಲ್ಲೆಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಅಂತಹ ಕೆಲಸಗಾರರು ಒಂದೇ ಊರಿನಲ್ಲಿ ಇರೋದಿಲ್ಲ. ಅವರು ಊರಿಂದ ಊರಿಗೆ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗ್ತಾ ಇರಬೇಕಾಗತ್ತೆ. ಯಾವ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಅವರನ್ನು ಅವರು ತೊಡಗಿಸ್ಕೋತಾರೋ ಅದೇ ಸೈಟ್ನಲ್ಲಿ ಒಂದು ಚಿಕ್ಕದಾದಂತಹ ತಗಡಿನ ಗುಡಿಸಲಾಗಿರ್ಬೋದು ಅಥವಾ ಕಲ್ಲಿನಿಂದ ಕಟ್ಟಿದಂತಹ ಒಂದು ಚಿಕ್ಕದಾದಂತಹ ಮನೆ ಆಗಿರ್ಬೋದು, ಈ ರೀತಿ ಸೇಫ್ ಇಲ್ಲದೆ ಇರುವಂತಹ ಮನೆಗಳಲ್ಲಿ ವಾಸ ಮಾಡೋದನ್ನು ತಪ್ಪಿಸಬೇಕು ಅಂತ ಈ ಯೋಜನೆಗಳನ್ನು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿದ್ದಾರೆ. ಇನ್ನು ಇದರ ವಿಶೇಷತೆಗಳನ್ನು ನಾವು ನೋಡೋದಾದರೆ, ಕಾರ್ಮಿಕರಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನು ಈ ಯೋಜನೆ ಒದಗಿಸುತ್ತೆ ನಿಜ. ತಾತ್ಕಾಲಿಕವಾಗಿ ವಸತಿ ಸಮುಚ್ಚಯಗಳಲ್ಲಿ ನೀರು, ವಿದ್ಯುತ್ ಹೀಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಹ ಅವರಿಗೆ ಒದಗಿಸಿಕೊಡಲಾಗುತ್ತೆ. ಸಾಮಾನ್ಯವಾದಂತಹ ಶೆಡ್ಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಸಹ ಅವರಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಅವರಿಗೆ ಒದಗಿಸಿಕೊಡಲಾಗ್ತಾ ಇದೆ. ಜೊತೆಗೆ ಕಾರ್ಮಿಕರ ಆರೋಗ್ಯ ಕಾಪಾಡಿಕೊಳ್ಳಲು ಇವು ನೆರವಾಗ್ತಾ ಇದೆ. ಅದರ ಜೊತೆಗೆ ಕಾರ್ಮಿಕರು ಹೆಚ್ಚಿನ ಹಣ ನೀಡಿ ಬಾಡಿಗೆ ಮನೆಗಳ ಪಡೆಯುವುದು ದೂರ ಆಗಿದೆ. ಅಲ್ಲದೇನೆ ಶೆಡ್ಗಳಂತಹ, ನಾನು ಆಗಲೇ ಹೇಳ್ದಂಗೆ ಶೆಡ್ಗಳನ್ನು ಹಾಕೊಂಡು ಅಪಾಯಕಾರಿ ಸ್ಥಳಗಳಲ್ಲಿ ವಾಸ ಮಾಡೋದು ತಪ್ತಾ ಇದೆ. ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ.
ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಬೇಕು ಅಂತಾನೆ ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ಯಾವೆಲ್ಲ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಅಂತಂದ್ರೆ, ಶ್ರಮಿಕರ ಮಕ್ಕಳಿಗೂ ಸಹ ಉತ್ತಮವಾದಂತಹ ಶಿಕ್ಷಣ ಸಿಗಬೇಕು ಅನ್ನೋದು ಇದರ ಉದ್ದೇಶ. ಅವರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವರು ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಈ ರೀತಿಯ ವಸತಿ ಶಾಲೆಗಳನ್ನು ಕಟ್ಟಿಸಬೇಕು ಅಂತ 2025 ಹಾಗೂ 26ನೇ ಸಾಲಿನ ಬಜೆಟ್ನಲ್ಲಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಆಗಿರುವಂತಹ, ಅಂದರೆ ಹಣಕಾಸು ಸಚಿವಾಲಯ ಸಹ ಮುಖ್ಯಮಂತ್ರಿಗಳ ಬಳಿಯೇ ಇರೋದ್ರಿಂದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಅಧಿಕೃತ ಘೋಷಣೆಯನ್ನು ಈ ಬಜೆಟ್ನಲ್ಲಿ, ಅಂದರೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನೀಡಿದ ಈ ವಾಗ್ದಾನದಂತೆ ಇದೀಗ ಶಾಲೆಗಳ ಆರಂಭ ಮಾಡೋ ಕೆಲಸ ಕೂಡ ವೇಗವನ್ನು ಪಡ್ಕೊಂಡಿದೆ. ಅದರ ಉಸ್ತುವಾರಿಯನ್ನು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ನೋಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ನಾಡಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಬೇಕು ಅನ್ನೋದು ಸಚಿವ ಸಂತೋಷ್ ಲಾಡ್ ಅವರ ಒಂದು ಕನಸು ಅಂತಾನೆ ಹೇಳ್ಬೋದು. ಅಂದರೆ ಕಟ್ಟಡ ಕಾರ್ಮಿಕರು ಅವರು ದಿನಗೂಲಿ ಪಡೆದುಕೊಳ್ಳುವ ಮೂಲಕ ಕೆಲಸವನ್ನು ಮಾಡ್ತಿರ್ತಾರೆ. ಅವರಿಗೆ ಪ್ರತಿನಿತ್ಯ ತಮ್ಮ ಜೀವನವನ್ನು ನಡೆಸೋದೇ ಕಷ್ಟ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅವರ ಮಕ್ಕಳ ಓದಿನ ಕಡೆಗೆ ಇಂತಹ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಹಾಗಾಗಿ ಆ ಕೆಲಸವನ್ನು ಸರ್ಕಾರನೇ ಮಾಡಬೇಕು ಅನ್ನೋದು ಈ ಒಂದು ಯೋಜನೆ ರೂಪುಗೊಂಡಿರೋದರ ಉದ್ದೇಶ ಅಂತ ಅನ್ನಿಸ್ತಾ ಇದೆ. ಇದರ ಜೊತೆಗೆ ಈ ಯೋಜನೆಯ ಅನ್ವಯ ಈ ಶ್ರಮಿಕ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣ ಆಗುತ್ತೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಸಹ 6ರಿಂದ 12ನೇ ತರಗತಿವರೆಗೆ ಶಾಲೆಗಳನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ಆರಂಭ ಮಾಡಲಾಗುತ್ತೆ ಅಂತ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಹೇಳಿ ಕೆಲಸವನ್ನು ಸಹ ಸ್ಟಾರ್ಟ್ ಮಾಡಿದೆ. ಆರ್ಥಿಕ ತೊಂದರೆಯಿಂದ ಶಿಕ್ಷಣದಿಂದ ವಂಚಿತರಾಗುವ ನೋಂದಾಯಿತ ವಲಸೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ವರದಾನವಾಗಲಿದ್ದು, ಬಾಲಕಾರ್ಮಿಕ ಪದ್ಧತಿಗೆ ಸಹ ಈ ಯೋಜನೆ ಅಂತ್ಯವನ್ನ ಹಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ತಲಾ ಒಂದೊಂದು ಶ್ರಮಿಕ ವಸತಿ ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಇಂತಹ ಶಾಲೆಗಳಿಗೆ 1,125.25 ಕೋಟಿ ರೂಪಾಯಿಯನ್ನು ಸಹ ಮಂಜೂರು ಮಾಡಲಾಗಿದೆ ಸರ್ಕಾರದ ವತಿಯಿಂದ. ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ ಕಾರ್ಮಿಕ ಇಲಾಖೆಯ ಮತ್ತೊಂದು ಮಹತ್ವದ ಯೋಜನೆಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಸಂತೋಷ್ ಲಾಡ್ ಅವರು ಈ ಕೇಂದ್ರಗಳ ಸ್ಥಾಪನೆಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಹಣಕಾಸು ಮತ್ತಿತರ ಕಾರಣದಿಂದ ಕಟ್ಟಡ ಕಾರ್ಮಿಕರ ಮಕ್ಕಳು ಕೌಶಲ್ಯ ತರಬೇತಿಯಿಂದ ವಂಚಿತರಾಗಬಾರ್ದು. ಅಂದರೆ ದುಡ್ಡು ಕಾಸಿನ ತೊಂದರೆಯಿಂದ ಅವರಲ್ಲಿ ಒಂದು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ ಕೇವಲ ದುಡ್ಡಿನ ಕಾರಣಕ್ಕಾಗಿ ಸಾಯಬಾರದು ಅನ್ನೋದು ಇದರ ಉದ್ದೇಶ. ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಉದ್ಯೋಗವನ್ನು ಪಡೆಯಲು ಅನುಕೂಲವಾಗಲು ಈ ಕೇಂದ್ರಗಳು ಆರಂಭ ಆಗ್ತಾ ಇದೆ. ಈ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಅವಲಂಬಿತರು ಈ ತರಬೇತಿಯನ್ನು ಪಡೆಯಬಹುದಾಗಿದೆ. ಪ್ರತಿಯೊಂದು ಕೇಂದ್ರಗಳಲ್ಲೂ ಎಲೆಕ್ಟ್ರಿಕಲ್, ವೆಲ್ಡಿಂಗ್, ಪ್ಲಂಬಿಂಗ್, ಆಟೋಮೇಷನ್, ಬಿಲ್ಡಿಂಗ್, ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್, ವೇರ್ಹೌಸ್, ಬಿಸ್ನೆಸ್ ಅನಲಿಸ್ಟ್, ಸೈಬರ್ ಸೆಕ್ಯೂರಿಟಿ, ಗ್ರಾಫಿಕ್ ಡಿಸೈನಿಂಗ್, ಮಾರ್ಕೆಟಿಂಗ್ ಮತ್ತು ಸಂವಹನ ಕೌಶಲ್ಯ ಉನ್ನತೀಕರಣ ಮುಂತಾದ ತರಬೇತಿಗಳನ್ನು ಇಲ್ಲಿ ನೀಡಲಾಗುತ್ತೆ. ಕಟ್ಟಡ ಕಾರ್ಮಿಕರು ಶೈಕ್ಷಣಿಕ ಬೆಂಬಲ ಮತ್ತು ವೃತ್ತಿಪರ ತರಬೇತಿಯನ್ನು ಪಡೆಯಲು ಈ ಕೇಂದ್ರಗಳು ನೆರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 43 ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ. ಕಾರ್ಮಿಕರು ಇರುವ ಸ್ಥಳದಲ್ಲಿಯೇ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಅವಕಾಶ ದೊರೆಯುವಂತೆ ಇಡೀ ಕರ್ನಾಟಕದಲ್ಲಿ 43 ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಟೆಕ್ನಾಲಜಿ ಆಧಾರಿತ ಕಾರ್ಮಿಕರಿಗೆ ಸೇವೆ ಕೊಡುವ ಕೇಂದ್ರಗಳನ್ನು ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸಂವಿಧಾನದ ಶಿಲ್ಪಿ ಆಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ. ಈ ಕೇಂದ್ರಗಳ ವಿಶೇಷತೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಿಸಲು ಮತ್ತು ಅವರಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲು ಕೃತಕ ಬುದ್ಧಿಮತ್ತೆ ಅಂದರೆ AI ಟೆಕ್ನಾಲಜಿ ಆಧಾರಿತ ಕೇಂದ್ರಗಳು ಇದಾಗಿರುತ್ತೆ. ಅದರ ಜೊತೆಗೆ ಈ ಕೇಂದ್ರದಲ್ಲಿ ಎಲ್ಲ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನು ಸಹ ಅಳವಡಿಸಲಾಗಿರುತ್ತೆ. ಇದರಿಂದ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೇವೆಗಳ ಅರ್ಜಿಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡಬಹುದು. ಈ ಎಲ್ಲ ಸಾಧ್ಯತೆಗಳು ಇದರಲ್ಲಿ ಇರುತ್ತೆ. GIS ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹ.
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2007ನೇ ಇಸ್ವಿಯಿಂದ ಯಾರೆಲ್ಲ ಅಧಿಕೃತವಾಗಿ ನೋಂದಾಯಿಸಿಕೊಂಡಿದ್ದಾರೋ ಅಂತಹ ಕಟ್ಟಡ ಕಾರ್ಮಿಕರಿಗೆ ಅಂದರೆ ಫಲಾನುಭವಿಗಳಿಗಾಗಿ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಈ ಯೋಜನೆಗಳಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾದಂತಹ ಯಾವುದೇ ರೀತಿಯ ಅನುದಾನ ಲಭ್ಯವಿಲ್ಲ. ಆದರೂ ಸಹ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ 1996 ಮತ್ತು ನಿಯಮಗಳು 1998ರ ಪ್ರಕಾರ ಎಲ್ಲ ನಿರ್ಮಾಣ ಕಾಮಗಾರಿಗಳ ಒಟ್ಟು ವೆಚ್ಚದ ಮೇಲೆ 1% ಸುಂಕವನ್ನ ವಿಧಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇದರಿಂದ ಅಂದ್ರೆ 1% ಸುಂಕವನ್ನ ವಿಧಿಸೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು. ಈ ಮೂಲಕ ಅಂದ್ರೆ ಈ ಟ್ಯಾಕ್ಸ್ನ ಮೂಲಕ ಅಥವಾ ಸುಂಕದ ಮೂಲಕ ಸಂಗ್ರಹವಾಗುವ ಹಣ ಮಂಡಳಿಯ ಸುಂಕ ನಿಧಿಗೆ ಜಮೆಯಾಗುತ್ತೆ ಮತ್ತು ಇದರ ಆಧಾರದ ಮೇಲೆ ಕಲ್ಯಾಣ ಯೋಜನೆಗಳನ್ನ ರೂಪಿಸೋಕೆ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸೋಕೆ ಸಾಕಷ್ಟು ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಫಲಾನುಭವಿಗಳಿಗೆ ಉತ್ತಮ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಸಹ ತಲುಪಿಸೋದಕ್ಕೆ ಸುಂಕ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ. ಇದಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನು ಸಹ ಬಳಸಿ ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್, ಸುಂಕ ಟ್ರ್ಯಾಕಿಂಗ್, ಸರಳೀಕರಣ ಮಾಡುವ ಕಾರ್ಯವನ್ನು ಸಹ ಮಂಡಳಿ ಕೈಗೊಂಡಿದೆ. ಹೀಗೆ ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು PMU ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅನ್ನು ನೇಮಿಸಿಕೊಳ್ಳಲಾಗಿದೆ. ಈ PMU ಮಂಡಳಿಗೆ 2 ರೀತಿಯ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಶಿಫಾರಸನ್ನು ಸಹ ಮಾಡಲಾಗಿದೆ. ಸುಂಕ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್, GIS ಆಧಾರಿತ ಉಪಗ್ರಹ ಮತ್ತು ಡ್ರೋನ್ ತಂತ್ರಜ್ಞಾನ. ಅಂದರೆ ಈ ಹಿಂದೆ ವಿವಿಧ ಕಾರಣಗಳಿಂದ ಮಂಡಳಿಗೆ ಜಮೆಯಾಗದೇ ಇದ್ದಂತಹ ಸುಂಕದ ಹಣವನ್ನು ಗುರುತಿಸಿ ವಸೂಲಿ ಮಾಡಲು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ನಕಲಿ ಕಾರ್ಮಿಕರ ಕಾರ್ಡ್ ರದ್ದು. ಈ ರೀತಿಯ ಒಂದು ಯೋಜನೆಯಲ್ಲೂ ಸಹ ಕಾರ್ಮಿಕರಾಗಿ ಕೆಲಸ ಮಾಡದೇ ಇದ್ರೂ ಸಹ ಸಾಕಷ್ಟು ಜನ ನಕಲಿ ವ್ಯಕ್ತಿಗಳು, ಕಾರ್ಮಿಕರು ಅಲ್ಲದೇ ಇರುವವರು ನಕಲಿ ದಾಖಲೆಯನ್ನು ನೀಡಿ ಕಾರ್ಮಿಕ ಕಾರ್ಡ್ಗಳನ್ನು ಪಡೆದು ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡ್ತಾ ಇದ್ದ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ರು. ಆದರೆ ಇದನ್ನು ಸಮರ್ಥವಾಗಿ ಎದುರಿಸಿದಂತಹ ಕಾರ್ಮಿಕ ಇಲಾಖೆ ನಕಲಿ ನೋಂದಣಿಯನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಉಳಿಸಿದೆ. ಇದರ ಜೊತೆಗೆ ಇಲಾಖೆ ಸರಿಯಾದ ಸಮಯದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದರ ಪರಿಣಾಮ ಸರ್ಕಾರದ ಸೌಲಭ್ಯಗಳು ಅರ್ಹ ಮತ್ತು ನೈಜ ಫಲಾನುಭವಿಗಳಿಗೆ ತಲುಪ್ತಾ ಇದೆ. 2007ರಿಂದ 2023ರವರೆಗೆ ಈ ಮಂಡಳಿಯಲ್ಲಿ 52 ಲಕ್ಷಕ್ಕಿಂತ ಹೆಚ್ಚಿನ ಜನರು ನೋಂದಾಯಿಸಿಕೊಂಡಿದ್ದರು. ಆದರೆ ಇಂತಹ ನೋಂದಣಿಯ ಬೆನ್ನು ಬಿದ್ದಂತಹ ಕಾರ್ಮಿಕ ಇಲಾಖೆ ಯಾರು ಇದಕ್ಕೆ ಅರ್ಹರಾಗಿಲ್ವೋ ಅಂತವರನ್ನ ಪತ್ತೆ ಹಚ್ಚಿ ಸರ್ಕಾರದ ಸೌಲಭ್ಯಗಳು ಕೇವಲ ಅರ್ಹರಾದಂತಹ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದ ಕಾರಣಕ್ಕಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ನಕಲಿ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸವನ್ನ ಮಾಡಿ ಮುಗಿಸಿದೆ. ಸೊ ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದ ಕಾರಣಕ್ಕಾಗೇನೆ ಈವರೆಗೆ ಸುಮಾರು 2.43 ಲಕ್ಷ ನಕಲಿ ಕಾರ್ಮಿಕರ ನೋಂದಣಿಯನ್ನ ರದ್ದುಪಡಿಸಲಾಗಿದೆ. ಇವರಿಗೆ ನೀಡ್ತಾ ಇದ್ದ ಸೌಲಭ್ಯಗಳ ವೆಚ್ಚ ಕೂಡ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇದೆ. ಅಲ್ಲದೆ ಅರ್ಹ ಫಲಾನುಭವಿಗಳಿಗೆ ಹೆಚ್ಚಿನ ಸೌಲಭ್ಯವನ್ನು ನೀಡಲು ಸಹಾಯ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಸೊ ಈ ರೀತಿಯ ಇನ್ನೊಂದಷ್ಟು ಯೋಜನೆಗಳು ಅಂದರೆ ಕಾರ್ಮಿಕರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅಂದರೆ ಕಾರ್ಮಿಕ ಸಚಿವ ಆಗಿರುವಂತಹ ಸಂತೋಷ್ ಲಾಡ್ ಅವರು ರೂಪಿಸಿದ್ದಾರೆ. ಇದರ ಜೊತೆಗೆ ಈಗ ಹೇಳಿದಂತಹ ಒಂದಷ್ಟು ಯೋಜನೆಗಳ ಜೊತೆಗೆ ಇನ್ನೊಂದಷ್ಟು ಯೋಜನೆಗಳ ಬಗ್ಗೆ, ಆ ಯೋಜನೆಗಳಿಂದ ಕಾರ್ಮಿಕರಿಗೆ ಅಂದರೆ ಬಡ ಕಾರ್ಮಿಕರಿಗೆ ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಾಕಷ್ಟು ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಯಾಕಪ್ಪ ಅಂತಂದರೆ ಏನೂ ತಿಳಿಯದೇ ಇರುವಂತಹ, ಅಷ್ಟಾಗಿ ಹೆಚ್ಚಿನ ಶಿಕ್ಷಣ ಇಲ್ಲದೆ ಇರುವಂತಹ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಈ ಯೋಜನೆಗಳ ಬಗ್ಗೆ ಅರಿವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಕೆಲವೊಂದಷ್ಟು ಜನಕ್ಕೆ ಅರಿವಿರಬೇಕು, ಇನ್ನೊಂದಷ್ಟು ಜನರಿಗೆ ಅರಿವಿರಲ್ಲ. ಹಾಗಾಗಿ ಇಂತಹ ಒಂದು ಸುದ್ದಿಗಳನ್ನು ಅವರಿಗೆ ಶೇರ್ ಮಾಡುವ ಮೂಲಕ ಈ ಯೋಜನೆಗಳು ಸಹ ಅವರಿಗೆ ತಲುಪುವಂತೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.